ರಮೇಶ್ ಕುಮಾರ್ ಒಕ್ಕಲಿಗರ ವಿರೋಧವಾಗಿ ಮಾತನಾಡಿಲ್ಲ. 36 ನಿಮಿಷ ಇರುವ ವಿಡಿಯೋವನ್ನು 13 ಸೆಕೆಂಡ್ಗೆ ಕಟ್ ಮಾಡಿ ತಿರುಚುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಹೋಳೂರು ಗ್ರಾಮದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಸ್ಪಷ್ಟನೆ ನೀಡಿದರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಬಂದು ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತೀರಾ? ಕೆಸಿ ವ್ಯಾಲಿ ನೀರು ನಿಂತು ಹೋಗಿದೆ, ಕೆರೆಗಳು ಬತ್ತಿ ಹೋಗುತ್ತಿವೆ, ಕೊಳವೆ ಬಾವಿಗಳಲ್ಲಿ ನೀರು ಬರ್ತಾ ಇಲ್ಲ. ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿ ಒಕ್ಕಲಿಗರು ಅಂತ ಹೇಳಿದವರು ಎಲ್ಲಿ ಹೋಗಿದ್ದೀರಾ? ನೀರಿಲ್ಲದೆ ಒಕ್ಕಲಿಗರು ರೈತರು ಈಗ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿದವರ ವಿರುದ್ಧ ರಮೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಆದರೆ ಆ ವಿಡಿಯೋ ಎಡಿಟ್ ಮಾಡಿ ತಿರುಚುವ ಕೆಲಸ ಮಾಡಿದ್ದಾರೆ. ನಮ್ಮ ನಾಯಕರು ಯಾವತ್ತೂ ಜಾತಿವಾದಿಗಳಲ್ಲ ಎಂದು ನಮ್ಮ ಮುಖಂಡರು ಅಪಪ್ರಚಾರಕರಿಗೆ ತಿಳಿಸಬೇಕು ಅಂತ ಹೇಳಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ಅಲ್ಲಪ್ಪ, ರಾತ್ರಿ ಹೊತ್ತು ಬಂದು ನೀವು ಪ್ರಚಾರ ಮಾಡಿದ್ರಲ್ಲ ಕತ್ಲಲ್ಲಿ, ಒಕ್ಕಲಿಗರು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಒಕ್ಕಲಿಗರನ್ನು ಗೆಲ್ಲಿಸ್ಬೇಕು ಅಂತ ಹೇಳಿದ್ರಲ್ಲ. ನಾನ್ ನಿಜನಪ್ಪ, ನಾನು ಬ್ರಾಹ್ಮಣ, ಹುಟ್ಟಿನಿಂದ ಬ್ರಾಹ್ಮಣ, ನನ್ನ ಜಾತಿಯನ್ನು ನಾನು ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಒಕ್ಕಲಿಗರ ಕಸುವಾದ ವ್ಯವಸಾಯ, ದನಕರುಗಳನ್ನ ಮೇಯಿಸ್ತಕ್ಕಂಥದ್ದು ಇವತ್ತು ನಾನು ಮಾಡ್ತಾ ಇದ್ದೀನಪ್ಪ. ಒಕ್ಕಲಿಗರ ಹೆಸರುಕೊಂಡು ಬಂದವರು ಏನ್ ಮಾಡ್ತಾ ಇದ್ದಾರೆ, ನೀವು ಹೇಳ್ಬೇಕಲ್ಲಪ್ಪ ಅದನ್ನ ಅಂತ ಕೇಳಿದ್ರ ತಪ್ಪ? ಅದು ತಪ್ಪ? ಅಥವಾ ಒಕ್ಕಲಿಗರ ಹೆಸರು ಓಟ್ ಹೇಳಿ ನನ್ನನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟಿ ನನ್ನನ್ನು ಸೋಲಿಸಿದ್ರಲ್ಲ. 11 ತಿಂಗಳಿಂದ ಮುಧೋಳಿ ಕೆರೆಗೆ, ಸಕ್ರಾರ ಕೆರೆಗೆ, ಜನಗಟ್ಟ ಕೆರೆಗೆ ನೀರು ಬರ್ಲಿಲ್ವಲ್ಲ, ಅದನ್ನ ಕೇಳ್ರಪ್ಪ ನೀವು ಅಂತ ಹೇಳಿದ್ರು. ಅದನ್ನ ಆ ಮಾತಾಡಿರ್ತಕ್ಕಂಥ 36 ನಿಮಿಷಗಳ ಮಾತನ್ನ ಕೇವಲ 13 ಸೆಕೆಂಡು ಆ ಜಾತಿಯ ಹೆಸರುಗಳನ್ನು ಮಾತ್ರ ಎಡಿಟ್ ಮಾಡಿ ತಿರುಚಿ ಇವತ್ತು ಅವರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಉತ್ತರ ಕೊಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ಮುಖಂಡರು ಧೈರ್ಯವಾಗಿ ಹೇಳಬೇಕು, ನಮ್ಮ ನಾಯಕರು ಯಾವತ್ತೂ ಜಾತಿವಾದಿಗಳಲ್ಲ, ಅವರು ಎಲ್ಲ ಜಾತಿಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಎಲ್ಲ ಜಾತಿಯವರನ್ನು ಕೂಡ ಇವತ್ತು ಮೊದಲಿಂದ ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ. ಹಂಗಾಗಿನೇ ಇವತ್ತು 78ರಿಂದ 2024ವರೆಗೂ ಕೂಡ 46 ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಜೀವಂತವಾಗಿದ್ದಾರೆ. ಅಂದ್ರೆ ನಮ್ಮ ನಾಯಕರು ಎಲ್ಲ ವರ್ಗಗಳ ಜೊತೆಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಂತ ನೀವು ಹೇಳಬೇಕಾಗ್ತದೆ.